ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಅಶೋಕ್ ಅವರ ಮನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಸ್ನೇಹಿತರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮುನಿರತ್ನ ಅವರು ಮತ್ತು ನಮ್ಮ ಯೋಗೀಶ್ ಅವರು, ನಾನು, ನಮ್ಮ ಮಾಗಡಿಯ ಮಂಜು ಅವರು ಮತ್ತು ನಾರಾಯಣಸ್ವಾಮಿ ಅವರು, ಆನೇಕಲ್ನ ನಾರಾಯಣಸ್ವಾಮಿ ಅವರು, ಕೃಷ್ಣಕುಮಾರ್ ಅವರು, ನಮ್ಮ ಕುಣಿಗಲ್ನ ಕೃಷ್ಣಕುಮಾರ್ ಅವರು, ನಾಗರಾಜಯ್ಯನವರು, ನಾವೆಲ್ಲ ಸರಿ ಮಂಜುನಾಥ್ ಒಟ್ಟಿಗೆ ನಮ್ಮ ಮಂಜುನಾಥ್ ಅವರು, ಕುಪೇಂದ್ರ ರೆಡ್ಡಿ ಅವರು, ರಾಜ್ಯಸಭಾ ಮಾಜಿ ಸದಸ್ಯರು, ನಾವೆಲ್ಲರೂ ಇವತ್ತು ಕೂತು ಸುದೀರ್ಘವಾಗಿ ಈ ಒಂದು ಚುನಾವಣೆ, ಏಕೆಂದರೆ ಮಂಜುನಾಥ್ ಅವರು ಅವರ ಒಂದು ಜೀವನದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಸೇವೆ ನಮಗೆ ಈ ಒಂದು ಚುನಾವಣೆಯಲ್ಲಿ ಅವರ ಬಗ್ಗೆ ಇರತಕ್ಕಂಥ ಒಂದು ವರ್ಚಸ್ಸು. ಅವರು ಅದು ಬಿಟ್ಟರೆ ಅವರಲ್ಲಿ ಏನು ಈಗಿನ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರ ಒಂದು ಪೈಪೋಟಿಯಲ್ಲಿ ಹಣದ ಮುಖಾಂತರ ಅವರು ಇಲ್ಲಿ ಕ್ಷೇತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಮುಂದಿನ 27-28 ದಿನಗಳಿದೆ, ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುದೀರ್ಘವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಚರ್ಚೆ ಮಾಡಿದ್ದೇವೆ. ಇರ್ತಕ್ಕಂಥ ವಾಸ್ತವಾಂಶಗಳು, ಅವರು ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಇರ್ತಕ್ಕಂಥದ್ದಿರ್ಬೋದು, ಅಧಿಕಾರಿಗಳನ್ನು ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಮತ್ತು ಹಣದ ಹೊಳೆಯನ್ನು ಯಾವ ರೀತಿ ಹರಿಸ್ತಾ ಇದ್ದಾರೆ, ಇದೆಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಜನತೆಯ ವಿಶ್ವಾಸವನ್ನು, ಮತದಾರ ವಿಶ್ವಾಸವನ್ನು ಯಾವ ರೀತಿ ನಾವು ಗಳಿಸ್ಕೋಬೇಕಾಗಿದೆ. ಒಂದು ಕಡೆ ನರೇಂದ್ರ ಮೋದಿಯವರ ವರ್ಚಸ್ಸೇನಿದೆ, ಅವರು ಪ್ರಧಾನಮಂತ್ರಿಗಳಾಗಿ ಮುಂದುವರಿಬೇಕು ಅಂತಕ್ಕಂಥದ್ದು ಇವತ್ತು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ 3 ವಿಧಾನಸಭಾ ಕ್ಷೇತ್ರಗಳು, ಇಲ್ಲೇ ನಮಗೆ ಹೆಚ್ಚಿನ ಒಂದು ಮತದಾರರು ಇರ್ತಕ್ಕಂಥದ್ದು, ಸುಮಾರು 18 ಲಕ್ಷ ಮತ ಏನಿದೆ, ಈ ಒಂದು ಭಾಗದಲ್ಲಿ ನಮ್ಮ ಎಫರ್ಟ್ ಯಾವ ರೀತಿ ಇರಬೇಕಾಗ್ತದೆ, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಒಟ್ಟಾರೆ ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಮಂಜುನಾಥ್ ಏನಿದ್ದಾರೆ ಅವರನ್ನು ಜನತೆಯ ಒಂದು ವಿಶ್ವಾಸದೊಂದಿಗೆ ಆಶೀರ್ವಾದ ಪಡೆಯತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 28 ದಿನ ನಮ್ಮ ಕೆಲಸ ಯಾವ ರೀತಿ ಇರಬೇಕು. ಮತ್ತು 4ನೇ ತಾರೀಕಿನಂದು ನಾಮಪತ್ರವನ್ನೇನು ಸಲ್ಲಿಸ್ತಾ ಇದ್ದಾರೆ, ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ನಾಮಪತ್ರ ಸಲ್ಲಿಕೆಗೆ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಒಂದು ಬಹಿರಂಗ ಸಭೆ ಏನಿದೆ, ಅಶೋಕ್ ಅವರು, ವಿಜಯೇಂದ್ರ ಅವರು, ನಮ್ಮ ಮುನಿರತ್ನ ಅವರು, ಯೋಗೀಶ್ ಅವರು, ನಾವೆಲ್ಲರೂ ಜೊತೆಗೂಡಿ ನಾನು ಸಹ 4ನೇ ತಾರೀಕಿನಂದು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಮುಗಿಸಿ ನಾನು ಸಹ ಬಂದು ಭಾಗವಹಿಸ್ತಾ ಇದ್ದೇನೆ. 11:20 ಇರಬೇಕು ಸಮಯ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಏರ್ಪಾಡೇನು ಮಾಡಿದ್ದೇವೆ. ಆ ಒಂದು ಸಭೆಯ ಮುಖಾಂತರ ನಮ್ಮ ಒಂದು 2 ಮೈತ್ರಿ ಪಕ್ಷಗಳ NDA ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವತ್ತಿನ ದಿನ ಇವತ್ತು ಪ್ರದರ್ಶನ ಆಗ್ತದೆ. ಅದು ಅವರಿಗೆ ಪೈಪೋಟಿಯಾಗಿ ಜನತೆ ಯಾವ ರೀತಿ ಇದ್ದಾರಲ್ಲಿ, ಅವರೇನು ಸಾಧನೆಗಳು ನಾವು ಮಾಡಿದ್ದೇವೆ ಅಂತಾರೆ, ಅದು ಯಾವ ಸಾಧನೆ ಮಾಡಿದ್ದಾರೋ ದೇವರೇ ಬಲ್ಲ. ಅದರಿಂದ ಜನತೆಗೆ ಮಾಹಿತಿಗಳನ್ನು ಯಾವ ರೀತಿ ಕೊಡಬೇಕು, ನಾವು ಆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರ ಮಾಡಿದ್ದೇವೆ.